ಹೇಳ್ರಿ. ಥಾ ರಾತ್ರಿ ರಾತ್ರಿ ಚಿಂತಿ ರಾತ್ರಿಗೆ ಸ್ಟೇಜ್ ಮ್ಯಾಗ ನಿಂತು ರಾತ್ರಿ ಚಿಂತೆ ಮಾಡಕತ್ತೀರನ? ಥಾ ಏನು ಅಲ್ಸವ. ಆದ್ರೂ ಈಗಿನ ಹುಡುಗರಿಗೆ ನಾಚಿಗೆ ಏಸಿಗೆ ಅನ್ನೋದಿಲ್ಲ ನೋಡತ್ತಾಗ. ನಾವು ನಮ್ಮ ಅಪ್ಪ ನಮ್ಮ ಹುಡುಗರಿಗೆ ಜೊತೆಗೆ ನಿಂದ್ರಾಕ ನಾಚ್ತಿದ್ದೀವ. ನಾವು ಒಬ್ರಿಗೊಬ್ರು ಕೈ ಕೈ ಕೊಟ್ಟು ನಿಂತಿದ್ದೇ ಇಲ್ಲ ನೋಡು. ನಿಮ್ಮ ಅಜ್ಜ ಒಂದು ದಿನ ನಾವಿಬ್ರು ಆಜು ಬಾಜು ನಿಂತಿಲ್ಲವ ಯವ್ವ. ಹಿರಿಯಾರು ಅಂದ್ರೆ ಅಷ್ಟು ಅಂಜ್ ಹೆದ್ರಿ ಹಿಕ್ಕಿ ಹಾಕ್ತಿದ್ವಿ ಯವ್ವ. ಈಗಿನ ಹುಡುಗರು ಭಾರಿ ಗಾಟದವ ಯವ್ವ. ಅಲ್ಲ ರಾತ್ರಿ ಚಿಂತೆ ಮಾಡ್ತೀರಲ್ಲ ನೀವು? ಅಯ್ಯೋ ದೇವ್ರೇ ಯಮ್ಮ, ಸರಿ ಮಂದಿ ಬರ್ತಾರಲ್ಲೇ. ಸೀರೆ ಅಯ್ಯೋ ಅಯ್ಯೋ ಅಲ್ಲಲ್ಲ ಅಮಾಸಿ ಮದುವೆ ಗದ್ದಲಾಗಿದ್ರು ನನ್ನ ಸೀರೆ ನೋಡಿ ಅಲ್ಲಿ ನೀನು. ಬಾರಿ ಬಿಡ್ಲ ಹಂಗಾರ. ಈ ಸೀರೆ ನಾನು ಗಂಡು ಕೊಡಿಸಿದ್ದೆ. ಇದ್ರ ಪಿಕ್ಚರ್ಗೆ ಹೋಗಿದ್ವಿ ಎಡಕಲ್ ಗುಡ್ಡದ ಮ್ಯಾಗ ಅಂತೇಳಿ. ಆ ಪಿಕ್ಚರ್ಗೆ ಹೋದಾಗ ಭಾಳ ಪಿರುತಿಯಿಂದ ಕೊಡಿಸಿದ್ದೆ. ಈ ಸೀರೆ ಉಟ್ಕೊಂಡು ಎಷ್ಟು ಸಲ ನನ್ನ ಮುಂದೆ ಬಾ, ಆ ಪಿಕ್ಚರ್ಗೆ ಹೋಗೋಣ ಈ ಪಿಕ್ಚರ್ಗೆ ಹೋಗೋಣ. ಪಿಕ್ಚರ್ಗೆ ಅಂತ ಏನು ಅವಾಗೆಲ್ಲ ನಿಮ್ಮಂಗೆ ಪಿಕ್ಚರ್ ಎಲ್ಲ ಇರ್ತಿದ್ದಿಲ್ಲ. ಟೆಂಟು ಮಕ್ಕೊಂಡು ನೋಡ್ತಿದ್ವಿ. ಆರಾಮ ಚಾಪಿ ತೊಗೊಂಡೋಗಿದ್ವಿ. ಆ ಮನೆಯಿಂದನೇ ಚಾಪಿ ಹಾಸ್ಕೊಂಡು ಆ ಮಣ್ಣಿನ ನೆಲ್ದಾಗ ಕುಂದಿರ್ಬೇಕಿತ್ತು. ಟೆಂಟ್ ರಾಜ್ಕುಮಾರಂದು ಯಾವ್ದು ಪಿಕ್ಚರ್ ಬಂದಿತ್ತಪ್ಪ, ಅದನ್ನ ನೋಡಿ ಮನೆಗೆ ಬಂದೇವಿ. ಅಲ್ಲೇ ಇದೇ ಸೀರೆ ಮೇಲೆ ಮಕ್ಕೊಂಡು ಜೀವ ಬಿಟ್ಬಿಟ್ರು. ಅಯ್ಯೋ ದೇವ್ರೆ, ನಾ ಕೇಳಿದ್ದೆ ಬೇರೆ, ಈ ಮುದಿ ಕೇಳಾಕತ್ತಿದ್ದೆ ಬೇರೆ. ಅಲ್ಲ ನನ್ನ ಮದುವೆ ಅಂತ ಖುಷಿಯಾಗಿದ್ರೆ ಈ ಮುದಿಗೆ ಒಂದು ತಗಾಕಿ ಗಂಡು ಸತ್ತಿದ್ ಪ್ಯಾಶ್ ಬೇಕು ಕೇಳಾಕತ್ತಲ್ಲ. ಶಾಂತಕ್ಕ ಅವ ಅಕ್ಕ ಎಲ್ಲಗಳ ನಿಮ್ಮ ಅಕ್ಕನೇನ ತೊಡಿ ಮ್ಯಾಗ ಕುಂದಿಸ್ಕೊಂಡಿರ್ತೆ. ನಾನು ಇರ್ಬೇಕು ನೋಡವ. ಇಲ್ಲೇ ಏನ್ ಗಂಡನ ಜೊತೆ ಮಾತಾಡ್ಕೊಂತ ಎತ್ತಾಗ ನಿಂತಾಳ ಏನ? ಹೋಗ್ ನೋಡ ಆತ ಎಲ್ಲರೂ ಇರ್ಬೇಕು ನೋಡು. ಬಾರಿ ಇಂತದೆ. ಎಲ್ಲಿ ಹೋದ್ಲು ಆಕಿ ಫ್ರೆಂಡ್ಸ್ ನಿಂದ್ರ ಬೆಟ್ಟಾಗಕ್ ಹೋದ್ಲಾ? ಅಲ್ಲ ಶಾಂತಕ್ಕ, ಸ್ಟೇಜ್ ಮ್ಯಾಗ ನೋಡಲ್ಲ ಅಮಾಸಿ ತಲೆ ತಿನ್ನಕತ್ತ ಮುದಿಕಿ. ಅಲ್ಲ ಎಷ್ಟೊತ್ತ ಹುಡುಗಿ ನಿನ್ ಹೆಸರು ಕೇಳಾಕತ್ತಿ ಹೇಳು. ಆಕಿ ಹೆಸರು ರತಿ. ತಿತಿ ಎಂತ ಹೆಸರ ಏನವ? ಈಗೆಲ್ಲ ಬಾರಿ ವಿಚಿತ್ರ ಹೆಸರು ಇಟ್ಕೋತೀರಿ. ತಿತಿ ಚಂದಿಲ್ಲವ. ಎಂತ ಚಂದ ಮಲ್ಲವ್ವ, ಎಂಕವ್ವ, ನೀಲವ್ವ, ಗಂಗವ್ವ, ನಿಂಗವ್ವ, ಗೌರವ ಅಂತ ಹೆಸರು ಅದಾವು. ತಿತಿ ಅಂತ ಚಿಚಿಚಿ ಹೋಗ್ಲಿ ಬಿಡ ತಿತಿ. ನನ್ನ ಮಾತು ಕೇಳಿಲ್ತಿತಿ. ಇವ ಅದನಲ್ಲಿ ಅಮಾಸಿ ಭಾಳ ಹಂಡೆ ಬೆರಿಕೆದ. ನೀವು ಇಂಥವ್ನು ನೀ ಮಾಡ್ಕೊಂಡಿ ಅಂದ್ರೆ ಬಾರಿ ಗೇಟ್ ಆಮತ್ ನೀನು. ನಿನ್ನಂಥ ಗೇಟ್ ಲಾಡಿನ ಎಲ್ಲಿ ನೋಡಿಲ್ಲ ನಾನು, ನಿಜವಾಗ್ಲು. ನಿನ್ನಂಥ ಗೇಟ್ ಲಾಡಿನ ನಾನು ಎಲ್ಲಿ ನೋಡಿಲ್ಲ ನೋಡು. ಏನ್ರಿ ಅದು ಗೇಟ್ ಲಾಡಿ? ಯಾರಿಗೆ ಗೊತ್ತು ಮರೆಯ? ಓ ಗ್ರೇಟ್ ಲೇಡಿ. ಅಲ್ಲ ಹೊತ್ತು ಭಾಳ ಆತು. ಹುಡುಗ ಹುಡುಗಿದು ಊಟದ ವ್ಯವಸ್ಥೆ ಮಾಡ ನಾನು ಬರ ಮಂದೆಲ್ಲ ಬಂದಂಗ ಆತು. ಹ್ಞೂ ನಾಯ್ಕ, ನಂದು ಹೊಟ್ಟೆ ಬಾಳಿಸ್ತತಿ. ಹಂಗಾರ ತಡಿಪ ತಡಿ. ರೀ ಮದ್ಮಕ್ಳದು ಊಟದ ವ್ಯವಸ್ಥೆ ಮಾಡ್ಬೇಕಿತ್ರಿ. ಮದ್ಮಕ್ಳು ಊಟಕ್ಕೆ ವ್ಯವಸ್ಥೆ ಮಾಡೈತಿ, ಕರ್ಯಾಕ ಬಂದೆ. ಹೌದನ? ಚಲೋ ಮಾಡಿದ್ರ ಹಂಗಾರ. ನಾನು ಅದನ್ನ ಹೇಳಕಂತೇಳಿ ಬಂದೆ. ಚಲೋ ಆತು. ಯಾಕ ಈ ಮುದಿಕ್ ತಲೆ ತಿನ್ನಾಕತ್ತತಿ, ನಾ ಏನ್ ಬರ್ತೇನೆ. ಹಂಗ ಅಕ್ಕ, ಇನ್ನೊಂದ್ ಜೊತೆ ಡ್ರೆಸ್ ತಂದೇವಿ, ಅದನ್ನ ಅಕ್ಕಿನೂ ಉಟ್ಕೋತಾಳಂತ ನಾನು ಉಟ್ಕೊಂಡ ಬರ್ತೇವಿ. ಆತ. ಅಲ್ಲ ಇದೇ ಇರ್ಲಿ ಬಿಡ್ಲ? ಗಾಂವ್ ಆಗ್ವಲ್ದಕ್ಕ ಅದಕ್ಕ. ಹೋಗಿ ಬರ್ರಿಪ್ಪ. ಎಲ್ಲಿ ಹೋದ್ರ ಇವ್ರು? ಉಣ್ಣಾಕ ನಾವೆಲ್ಲರೂ ಉಂಡು ಬಂದ್ವಲ್ಲ, ಅದಕ್ಕ ಪಾಪ ಅವು ಮದ್ಮಕ್ಳು ತಿನ್ನೋದ್ ಬೇಡನ? ಎಲ್ಲ ಆಡಿಬಿಟ್ಟು ಏನೋ ಅಂತೀಯಲ್ಲ ಬಾಯೋ ಬಾಯ್ ಮಾಡಿ. ಬಾಯ್ ಒಂದ್ ಮಾಡ್ತೀನಿ ನೋಡ್ಲ ಸರದ್ದಗೆ. ಇವತ್ತು ನಮ್ಮನಿಗೆ ಕರ್ಕೊಂಡು ಹೋಗ್ತೇವ್ರಿ ಮದ್ಮಕ್ಕಳನ್ನ. ಕರ್ಕೊಂಡು ಕಾಲ್ತಾಳ ಶಾಸ್ತ್ರ ಎಲ್ಲ ಮುಗಿಸಿ, ಆಮೇಲೆ ಹಾಸಿಗೆ ಕಾರ್ಯ ಮುಗಿಸಿ ಮಂದಿಯವ್ರಿಗೆ ಅದು ಹೋಗಿ ಬಂದು ಆಮ್ಯಾಗ ನಿಮ್ಮ ಕಡೆ ಕಳಿಸ್ತೇವ್ರಿ. ಲೆಕ್ಕದಂತ ಹುಡುಗನ ಕಡೆಗೆ ಮೊದ್ಲು ಕಳಿಸ್ಬೇಕ್ರಿ. ಆದ್ರೆ ಅಪ್ಪ ಅವ್ವ ಇಲ್ಲಲ್ಲ, ಅಲ್ಲಿ ಹೋಗ್ಯಾರ ಏನು ಮಾಡ್ತಾರ. ಅದಕ್ಕೆ ನಮ್ಮ ಮನೆಗೆ ಎಲ್ಲ ಶಾಸ್ತ್ರ ಮುಗಿಸಿ ಮನಿ ಮಗನೂ ಅವನ ಹಳ್ಯಾನು ಅವನ ಅನ್ನೋ ಕಾರಣಕ್ಕೆ ಇಲ್ಲೇ ಮಾಡೋಣ ಅಂತ್ರಿ. ಇರ್ಲಿ ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೋಬೇಡ್ರಿ. ಏನ್ರಿ ನೀವು ಆರಾಮ ನಿಮ್ಮ ಮನೆಗೆ ಏನೇನು ಶಾಸ್ತ್ರ ಅದಾವೆಲ್ಲ ಮುಗಿಸ್ರಿ, ಹಾಸಿಗೆ ಕಾರ್ಯ ಮುಗಿಸಿ ಆರಾಮ ನೀವು ಆಮೇಲೆ ಕಳಿಸ್ರಿ. ನಾವಿರ್ದೇವಿ ಇಲ್ಲಿ ಊರನವ್ರೆ. ಅವ ನಮ್ಮ ಊರಾಗ ಏನೋ ಆಗಿರ್ಬೋದ್ರಿ, ಅವಂಗ ತಂದೆ ತಾಯಿ ಇಲ್ಲಂದ್ರು ನಮ್ಮನ್ನ ಅಕ್ಕ ಮಾವ ಅನ್ನೋ ಜಗದಾಗ ಇಟ್ಟಾನ. ನಾವು ಹಂಗೆ ಕೊಟ್ಟು ಹಂಗೆ ನಡ್ಕೊಂಡೇವಿ. ಏನ್ರಿ ನಾವೆಲ್ಲ ಶಾಸ್ತ್ರವಾಗಿ ಏನೈತಿ ಅವ್ರ ಮದುಮಕ್ಕಳದ ನಾವು ಮಾಡ್ತೀವಿ. ಅದ ಒಂದು ಧೈರ್ಯ ನೋಡ್ರಿ. ಒಂಚೂರು ಏನ ನೀವ ನೋಡ್ಬೇಕು. ನಾಳೆ ಏನಾದ್ರು ತಿಳಿಲಾರದಿದ್ರು ನನ್ನ ಮಗಳಿಗೆ ನೀವ ಬುದ್ಧಿ ಹೇಳ್ಬೇಕು. ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಅಲ್ಲ ಆದ್ರೂ ನಿಮ್ದು ದೊಡ್ಡ ಗುಣ ರೀ. ಅಲ್ಲ ಊರಾಗ ಭಿಕ್ಷೆ ಬೇಡ್ಕೊಂತ ಇದ್ದು ಹುಡುಗ ಕನ್ನೆ ಕೊಟ್ಟಿರಿ, ಎಲ್ಲ ಗೊತ್ತಿದ್ದು. ಅದು ಹೆಂಗೆ ನೀವು ಅಷ್ಟೊಂದು ದೊಡ್ಡತನ ತೋರಿಸಿದ್ರೆ ಗೊತ್ತಿಲ್ಲ. ಅದೇ ಋಣಾನ್ ಬಂದ ಅಂತಾರಲ್ರಿ, ಮಾಲಿ ಯಾರು ಹಾಕಿರ್ತಾರ ಅಂತೇಳಿ ಹೇಳಕ್ಕಾಗೋದಿಲ್ಲ. ದೇವ್ರ ಮೊದ್ಲ ಮಾಲಿ ಹಾಕಿ ಕಳ್ಸಿರ್ತಾನಂತ. ಅದೇನು ಸುಳ್ಳು ಅಲ್ಬಿಡ್ರಿ. ಎಂತೆಂಥ ಭಿಕ್ಷೆ ಇದು ಮಾಡೋರು ಮಹಾರಾಜ ಮಕ್ಕಳ ಮದುವೆ ಮಾಡ್ಕೊಂಡಿದ್ದ ನಾವು ಕತಿಗಳ ಕೇಳ್ತೀವಿ, ಹೌದಿಲ್ರಿ? ಮತ್ತು ಹಂಗೆ ಇದು ತಲೆ ಕೆಡಿಸ್ಕೋಬೇಡ್ರಿ. ನಾವೆಲ್ಲರೂ ಅದೇವಿ. ನಮ್ಮ ಊರಾಗ ಎಲ್ಲರಿಗೆ ಅಪ್ಪ ಅವು ಅನ್ಕೊಂತಾನ ಅಡ್ಡಾಡ್ತಾನವ. ಹುಡುಗಿನೂ ಅಷ್ಟೇ. ನಾಳೆ ಆಕಿ ಮನಿ ಅದೇ ಬಾಡಿಗೆ ಹಿಡ್ದಾನಂತ. ಆ ಮನಿ ನೋಡ್ತೇವೆ ಒಂದ್ಸಲ, ಹೋಗಿ ನೋಡಿ ಆ ಮನಿ ಒಳಗೆ ಏನೋ ಒಂದು ತೊಂದರೆ ಆಗ್ಲಿ ಆಕಿಗೆ, ನಾವದೇ ಆಕಿ ಬೆನ್ನು ನೀವು ತಲೆ ಕೆಡಿಸ್ಕೋಬೇಡ್ರಿ. ಏನ್ ಹೇಳಕತ್ತೀರಿ ಯಾಕಾರ ನೀವು? ಅಲ್ಲ ನಿಜವಾಗ್ಲು, ಅಲ್ಲ ಏನ್ ಹಿಂಗ್ ಮಾತಾಡಕತ್ತೀರಿ ನೀವ? ಅಲ್ಲ ಇವ್ ಏನೋ ಬಾಯ್ ಮಾಡ್ದಂಗಕತ್ತಲ್ಲ ಇವ್ರೆ. ಅಲ್ಲ ನೀವ್ ಏನ್ ಮಾತಾಡಕತ್ತೀರಿ? ನಾವೇನ್ ಅನ್ಬಾರ್ದಂದ್ವಿ ನಿಮಗ? ಅಲ್ಲ ಭಿಕ್ಷೆ ತಿರ್ಕಪ್ಪ. ಅಲ್ಲ ನೀವ್ ಏನ್ರಿ ಹಿಂಗಂತೀರಿ? ಹೌದು, ಯಾಕೆ ನಿಮ್ಗೇನ್ ಗೊತ್ತಿಲ್ಲನ್ರಿ ಇದು? ಇಲ್ರಿಪ್ಪ, ನನಗ್ ಗೊತ್ತಿಲ್ಲ. ನಕಲಿ ಮಾಡಕತ್ತೀರೇನ್ರಿ ಯಾಕಾರ? ಇದೇನ ಶಾಂತಕ್ಕ ಹಿಂಗಂತಾರ ಇವ್ರು? ಅಲ್ಲ ನೀವು ಮತ್ತೆ ಹುಡುಗಿ ಕೊಡ್ಬೇಕಾರೆ ಏನ್ ವಿಚಾರಿಸಿದ್ರಿ? ಅಲ್ಲ ಅವತ್ ನೀವು ಕನ್ನೆ ನೋಡಕ್ ಅಷ್ಟ್ರು ಬಂದಿದ್ರಲ್ಲ, ನೀವೇನು ಹೇಳಲೇ ಇಲ್ಲ? ಅಲ್ರಿ ಹೇಳಕ್ ಏನೈತಿ?
ಅವತ್ತು ನಾವು ಬಂದ್ರೆ ಒಂದೇದ್ದು ನಂಗೆ ಮಾತಾಡಕ್ಕೆ ನನಗೆ ದೇವ್ರ ಶಕ್ತಿ ಇದ್ದಿದ್ದಿಲ್ಲ ಬಿಡ್ರಿ, ನನಗಷ್ಟು ಮಾತಾಡೋಷ್ಟು ತಾಕತ್ ಇದ್ದಿದ್ದಿಲ್ಲ. ಇನ್ನು ಇವರೆಲ್ಲರೂ ಮಾತಾಡಿದಾಗ ನಾವು ನಮ್ಮವ್ರು ಒಂದೆರಡು ಸಲ ಅಂದ್ರಲ್ಲ, ಅದು ಹೆಂಗೆ ಏನು ಭಿಕ್ಷುಕರು ಅನ್ನೋ ಅರ್ಥಕ್ಕೆ ಮಾತಾಡೈತಿ ಹೊಳ್ಳೊಳ್ಳೆ ಅಂದ್ರೆ ನಿಮಗೆ ಬೇಜಾರಾಗ್ಬೋದು ಅಂತೇಳಿ ನಾವು ಭಾಳ ಬಾಯ್ಬಿಟ್ಟು ಮಾತಾಡಕ್ಕೆ ಹೋಗ್ಲಿಲ್ಲ. ಅವ ನಾ ಎಲ್ಲ ಹೇಳೇನಿ ಅಂತ ಅಂದ ನಿಮ್ಮಿದ್ರಿಗೆ. ಇವ್ರ ಕುಟೇನು ಮಾತೆ ಕರಿ ಅವ್ನು ತಡ್ರಿ, 4 ಮಂದಿ ಗಲಾಟೆ ಮಾಡೋದು ಬೇಡ, ನಾನೇ ಕರ್ಕೊಂಡ್ಬರ್ತೀನಿ. ಅಮಾಸಿಯೇ ಅಮಾಸಿಯೇ. ಅಯ್ಯೋ ದೇವ್ರೆ, ಇದೇನಿದೆ? ಏನ್ ಕೇಳಾಕತ್ತೇನ? ನನಗೊಂದು ತಿಳಿಲಂಗ ಆಗತ್ತಲ್ಲ. ಅಕ್ಕರ ಏನಂತ ಮಾತಾಡಕತ್ತೀರಿ? ಅಂದ್ರೆ ನಿಮಗೆ ಈ ವಿಚಾರನೂ ಗೊತ್ತಿಲ್ಲ? ಇಲ್ರಿಪ್ಪ, ನನಗೇನು ಗೊತ್ತಿಲ್ಲ ಬಿಡ್ರಿ. ಅಲ್ರಿ ಅವ ಅದು ಯಾವ್ದ ಆಫೀಸ್ನಾಗನೇ ಏನೋ ಒಟ್ಟು ಕೆಲಸ ಮಾಡ್ತೇನೆ, ನನಗೆ ಇಷ್ಟು ಇದು ಬರ್ತೈತಿ, ನಾನು ಸ್ವಂತ ಅಂಗಡಿ ಹಾಕೋಬೇಕಂತ ಅದೇನೀಗ ಸದ್ಯದಾಗ ಮನಿ ಐತಿ, ಆದ್ರೆ ನನಗೆ ಹಿಂದೆ ಮುಂದೆ ಯಾರಿಲ್ಲ ಅಂತಂದ. ಹಂಗಾರೆ ಅತ್ತಿ ಕಾಟಿರೋದಲ್ಲ ನಮ್ಮ ಮಗಳಿಗೆ ಅಂತೇಳಿ ನಾವು ಹಿಂಗಿದ್ ಮಾಡಿದ್ವಿ. ಅದು ಯಾವ್ದಾವ್ ನಾವು ಬಂದಿದ್ವಿ ಮನೆ ಕಡೆನೂ ವಿಚಾರ್ಸಕ. ಬೆಳಗ್ಲಾಗ ವಿಚಾರಿಸಿದಾಗ ಒಂದು 4-5 ಮಂದಿ ಚಲೋ ಹುಡುಗ್ರಿ, ಬಂಗಾರದಂತ ಹುಡುಗ, ಒಂದ್ ಎಲಡಿಕೆ ಹೋಳಿನ ಚಟ ಇಲ್ಲ, ಒಳ್ಳೆ ಹುಡುಗ ಅಂತೇಳಿ ಹೇಳಿದ್ರು. ಎಲೆಡಿಕೆ ಚಟ ಇಲ್ಲ, ಎಲ್ಲ ಒಳ್ಳೆ ಹುಡುಗನ ರೀ. ಆದ್ರೆ ನೀವು ನಮ್ಮ ಹತ್ರ ಏನೋ ವಿಚಾರ್ಸಕ್ ಬರ್ಲಿಲ್ರಿ ಅವಾಗ. ಶಾಂತಕ್ಕ, ಇವ ಏನೋ ಸಗಣಿ ತಿನ್ನ ಕೆಲಸ ಮಾಡ್ಯಾನ. ಅಲ್ಲ, ಎಲಡಿಕೆ ಚಟ ಎಲ್ಲ ಹುಡುಗ ಚಲೋ ಅದನ, ಎಲ್ಲ ಬರಬರಿ ರೀ. ಆದ್ರೆ ನೀವು ಅವತ್ತು ನಮ್ಮ ಕಡೆ ಏನು ವಿಚಾರ್ಸಕ್ ಬಂದಿಲ್ರಿ. ಒಮ್ಮೆ ಅವ ಬಂದು ಮದುವೆ ನಿಶ್ಚಯ ಆಗೈತಿ ಶಾಂತಕ್ಕ, ಒಂದಿಟ್ಟು ಬರ್ಬೇಕು ನೀನು, ಬಂದೆಲ್ಲ ಮುಂದಿನ ನೀನ ಮಾಡ್ಬೇಕು ಅಂದ. ಆತಪ್ಪ ಅಂತಂದ್ವಿ ಅಷ್ಟೇ ನಾವು. ನಾ ಅಂತಿಮಿಕ್ಕಿ ಕೇಳೇನ್ರಿ, ಎಲ್ಲ ನಿನ್ನ ವಿಚಾರ ಪೂರ ಹೇಳಿ ಇಲ್ಲಪ್ಪ, ಮತ್ತೆ ಗೊತ್ತಿದ್ದ ಮಾಡಾತಾರೋದಿಲ್ಲ ಅಂತೇಳಿ. ಅಯ್ಯೋ ಯಾಕ ಎಲ್ಲ ಗೊತ್ತೈತಿ, ನೀ ತಲೆ ಕೆಡಿಸ್ಕೊಬೇಡ ತಗೋ ಅಂದ. ಹಂಗಾರ ಆತ್ ಬಿಡಪ್ಪ ಅಂತೇಳಿ ನಾನು ಸುಮ್ಮನಾಗಿದ್ರಿ. ನಾನು ನಿಜವಾಗ್ಲೂ ಕೇಳೇನ್ರಿಪ್ಪ, ಬೇಕಾರೆ ಕೇಳ್ರಿ ಅವನ್ನ. ನೋಡ್ರಿ, ಇದ್ದಂಗೆ ಈಗ ಹೇಳಾಕತ್ತೇನಿ. ಅವ ನಮ್ಮೂರಾಗ ಭಿಕ್ಷೆ ಬೇಡ್ಕೊಂತ ಅಡ್ಡಾಡ್ತಿದ್ದಾರಿ. ಹಂಗಂತೇಳಿ ಅವ ರೊಕ್ಕನೂ ಐತ್ರಿ ಅವ್ನ ಕಡೆ. ಈಗ ಅದೇನೋ ಅಂತಾರಲ್ಲ, ಅದು ಅಂತದ ಅಂತಿದ್ದಾರಿಪ್ಪ, ಒಳ್ಳೊಳ್ಳೆ ಇನ್ಕಮ್ ಹಿಂಗೂ ಔಟ್ಗೋ ಹಿಂಗೂ ಅಂತಿದ್ದ. ಒಟ್ಟ ರೊಕ್ಕ ಭಾಳ ಐತ್ರಿ ಅವ್ನ ಕಡೆ. ಊಟ ಮಾಡ್ಯಾನಲ್ಲ ಈಗ. ಏನೋ ಹೇಳಾಕತ್ತಿದ್ನೆಲ್ಲ ನೆನಪಾರಿದೆ ನೋಡ್ರಿ. ಅವ್ನ ಕಡೆ ರೊಕ್ಕನೂ ಐತಿ. ಆದ್ರೆ ಅವ ಈ ಕಸಬು ಬಿಡಬಾರ್ದು ಅಂತೇಳಿ ಇದನ್ನೇ ಮಾಡ್ತಾ ಅದನ್ನ. ಆದ್ರೆ ಅವ್ನು ಭಿಕ್ಷೆನೇ ಬೇಡ್ತಾ ಇರೋದು ನಮ್ಮೂರಾಗ. ನೀವು ನಮ್ಮನ್ನ ಅವತ್ತು ಫಸ್ಟ್ವಾಗಿ ಎಲ್ಲ ಕೇಳಿದ್ರೆ ಅವತ್ತು ಹೇಳಿರ್ತಿದ್ವಿ ನಾವು. ಆದ್ರೆ ನೀವು ಏನೂ ಕೇಳಿಲ್ಲ ನಮ್ಮನ್ನ. ಈಗ ನೀವು ಹಿಂಗೆ ಹಂಗೆ ಅದಾತು ಇದಾತು ಅಂತ ನೀವು ಅಂತ ಇದ್ದೀರಿ. ಆದ್ರೂ ಒಂದು ಹುಡುಗಿನ ನೀವು ಎಲ್ಲ ಹಿಂದೆ ಮುಂದೆ ವಿಚಾರಿಸ್ಲಂಗೆ ಹೆಂಗೆ ಕೊಟ್ರಿ? ಅಯ್ಯೋ, ವಿಚಾರಿಸ್ಲಂಗೆ ಕೊಟ್ರಿ ಅನ್ನಕ ಈ ಕದಾಳಲ್ಲ ನಮ್ಮ ಬೆಂಡ್ಲಿ, ನನ್ನ ಮಗಳು ಲವ್ ಮಾಡೇನಿ ಅಂತ ಬಂದ್ಲು. ಮತ್ತೇನು ಮಾಡ್ಬೇಕ್ರಿ? ಇನ್ನ ಲವ್ ಗಿವು ಅಂತೇಳಿ ಮುಂದುವರೆಯೋದು ಬೇಡ ಅಂತೇಳಿ ಮತ್ತೆ ನಿಂತು ಮದ್ವೆ ಮಾಡಿದ್ವಿ. ಏನು ಲವ್ವಾ? ಇವ ಭಿಕ್ಷೆ ಬೇಡ್ಕೊಂತ ಲವ್ ಬೇರೆ ಮಾಡ್ಯಾನ ನೋಡ್ರಿಪ್ಪ. ಇದು ನಮಗೆ ಗೊತ್ತಿಲ್ಲ ಬಿಡ್ರಿ. ಲೇ ಅಮಾಶಿ, ಏನ್ ಸಗಣಿ ತಿನ್ನ ಕೆಲಸ ಮಾಡಿಲಿ? ಅಲ್ಲಿ ನಿಮ್ಮ ಅತ್ತಿ ಮಾವ ಒದರಾಡಕತ್ತಾರ, ಪಟ್ನ ಬಾ. ಏನ್ ನೀ ಮಾಡಕತ್ತಿರೋದು? ಏನಕ್ಕ? ನನ್ಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಂಡಿಯಾ? ನಮ್ಮಕ್ಕೆ ನದಿ ಮಾಡ್ಕೊಂಡು ಹೋಗ್ಯಾಳ, 3 ಹೊತ್ತು ಆಫೀಸ್ ಕಡೆ ಆಡ್ತಾಳ, ನಾನೇನು ಮಾಡಿದ್ರು ಹೇಳೋರಿಲ್ಲ, ನಾ ಯಾರಿಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿಯಾ ಹೆಂಗ? ಅಕ್ಕ, ನಾನೇನು ಮಾಡಿದೆ? ಮತ್ತೆ ಆ ಹುಡುಗನ ಕೂಡ ಅಡ್ಡಾಡಕತ್ತಿ? ಅದು ಅಕ್ಕ, ಅದು 1-2 ಸಲ ಭೇಟಿಯಾಗಿದ್ರು. ಅವ್ರು ನನ್ನ ಬಹಳ ಪ್ರೀತಿ ಮಾಡ್ತಾರಕ್ಕ. ನಾನು ಈಗ ಏನು ಮದುವೆ ಮಾಡ್ಕೊತೀನಿ ಅಂತ ಹೇಳಿಲ್ಲ. ನಾನು ಅವ್ರಿಗೆ ಹೇಳೇನಿ, ಫಸ್ಟ್ ನಾನು ಓದಿ ಮುಗಿಬೇಕು, ಅಲ್ಲಿವರೆಗೂ ನೀವು ಕಾಯಲೇಬೇಕು, ಬೇರೆ ಆಪ್ಷನ್ ಇಲ್ಲ ಅಂತ ಹೇಳೀನಿ. ಅವರೆಲ್ಲದಕ್ಕೂ ಒಪ್ಕೊಟ್ಟಾರಕ್ಕ. ಎಲ್ಲದಕ್ಕೂ ಒಪ್ಕೊಂಡ್ಮೇಲೆ ಸುಮ್ಮನಾಗಿದ್ದು. ನಾವೇನು ಡೈಲಿ ಭೇಟಿಯಾಗಲ್ಲಕ್ಕ. ನಾನು ಓದ್ಕೊಳ್ಳೋದೈತೆ ಅಂತ ಹೇಳ್ತಿರ್ತೀನಿ. ಏನೋ ವಾರಕ್ಕೊಂದ್ಸಲ, 4 ದಿನಕ್ಕೊಂದ್ಸಲ, ಯಾವಾಗಾರ ಏನಾರ ವೆಕೇಶನ್ ಇದ್ದರೆ ಅಷ್ಟೇ ಸ್ವಲ್ಪ ಭೇಟಿಯಾಗೋದು. ಒಂದು 5 ನಿಮಿಷ ನಿಂತ್ಕೊಂಡು ಮಾತಾಡಿ ನನ್ನ ಪಾಡಿ ನಾ ಬಂದುಬಿಡ್ತೀನಿ. ಅಷ್ಟು ಬಿಟ್ಟರೆ ನಾವೆಲ್ಲಿ ಹೋಗಲ್ಲಕ್ಕ. ನೋಡು, ಈ ವಯಸ್ಸಿಗೆ ಲವ್ ಇವೆಲ್ಲ ಕಾಮನ್ ಅಂತ ಅನ್ನಿಸ್ಬೋದು. ಆದ್ರೆ ಅದನ್ನು ನಿಭಾಯಿಸ್ಕೊಂಡು ಜೊತೆಗೆ ಓದೋದು ಎಲ್ಲ ಮಾಡೋಕ್ಕಾಗಲ್ಲ. ಏನು ಓದೋದ್ರಾಗ ಏನಾರ ಮಾರ್ಕ್ಸ್ ಕಡಿಮೆ ತೆಗ್ದು ಓದೋದ್ರ ವೀಕ್ ಆದರೆ ನಿನ್ನ ಜೀವನ ನೀನೇ ಹಾಳು ಮಾಡ್ಕೋತೀನಿ ನೋಡು. ನಿನಗೆ ಬಿಟ್ಟಿದ್ದು. ಇಲ್ಲಕ್ಕ, ನಾವು ಓದೋದು ಬಿಟ್ಟರೆ ಬೇರೆ ಯಾವ ಕಡೆ ಗಮನ ಕೊಡಲ್ಲ. ನೀ ತಲೆ ಕೆಡಿಸ್ಕೋಬೇಡ. ನೋಡು, ತಲೆ ನಾನು ಕೆಡಿಸ್ಕೊಳ್ಳೋದಲ್ಲ. ಅಕಸ್ಮಾತ್ ಓದಿದೆ ಸುಮ್ಮನೆ ಬರೀ ಮದುವೆ ಮಾಡ್ಕೊಳ್ಳೋದು, ಲವ್ ಮಾಡ್ಕೊಳ್ಳೋದು ಅಂದರೆ ನಾಳೆ ನಿನ್ನ ಜೀವನ ನೀನೇ ಕೆಡಿಸ್ಕೊಂಡಂಗಾಕತ್ತೆ. ಅವಾಗ ನೀ ತಲೆ ಕೆಡಿಸ್ಕೋಬೇಕಾಕತ್ತೆ. ನಂದೇನೋ ಹೆಂಗೋ ಆತೋ ಹೋತು, ಆದರೆ ನಿಂದು ಹಂಗೆ ಆಕತಿ ಅಂತ ಯಾಕೆ ಅನ್ಕೊಂತಿ? ಓದು, ನಿನ್ನ ವಿದ್ಯೆ ನಿನ್ನ ಕೈಯಾಗಿರಲಿ, ಆಮೇಲೆ ನೋಡೋಣ. ಸರಿ ಅಕ್ಕ. ಅಕ್ಕ, ಅಂತಂಗಲ್ಲಿ ಏನೋ ಬಾಯ್ ಆಗ್ತೈತಲ್ಲ, ಅಷ್ಟು ದುಂಡು ಕುಡ್ಯಾರ. ಏನೋ ಮಾತಾಡತ್ತಿರ್ಬೇಕು. ಒಂದ್ಸಲ ಹೋಗನ್ ಬಾಕ. ಏನಾತ ಶಾಂತಕ್ಕ, ಹಿಂಗೆ ಕುಡ್ಯಾರ? ಅಲ್ಲ, ಅಮಾಸಿ ನಮ್ಮೂರಾಗ ಏನ್ ಕೆಲಸ ಮಾಡ್ತಾನೆ ಅಂತ ನಮಗೆಲ್ಲರಿಗೂ ಗೊತ್ತಲ್ಲ, ಇವ್ರಿಗೆ ಗೊತ್ತಿಲ್ಲ ಅಂತ. ನಮಗ್ ಗೊತ್ತಿದ್ರೆ ನಾವ್ಯಾಕ್ರಿ ನಮ್ಮ ಹುಡುಗಿನ ಅವ್ನು ಕೊಟ್ಟು ಮದುವೆ ಮಾಡ್ತಿದ್ವಿ? ಅಲ್ಲ, ಇಲ್ಲಿ ಏನ್ ನಡೀತಾ ಐತಿ ನನಗೆ ಹೇಳ್ರಿ ಈಗ. ಈ ಮುದುಕಿಗೆ ಹೇಳ್ರಿ ಮೊದ್ಲು, ಕಿವಿ ಕೇಳಂಗಲ್ಲ ಬಿಡಂಗಲ್ಲ, ಆದ್ರೂ ಹೇಳ್ರಿ. ಇವ ಭಿಕ್ಷುಕ ಅಂತ ನನ್ನ ಮಗಳನ್ನ ಮದುವೆ ಮಾಡ್ಕೊಂಡಾನ. ಅಕ್ಷತೆ ಕಾಳ ಅಲ್ಲಿ ಬಟ್ಟಲಾಗದವ್. ಈಗ ಎದಕ್ ಬೇಕು? ಮದುವೆ ಆತ, ರಿಸೆಪ್ಷನ್ ಆತ್, ಮಂದಿ ಬಂದು ಉಂಡು ಎದ್ದೊಂಟ್ರು. ಅಯ್ಯೋ ದೇವ್ರೇ, ನೋಡ್ರಿ, ಇದು 4 ಮಂದಿ ಇರೋಂಥ ಜಾಗ. ನಾವಿಲ್ಲಿ ಹಿಂಗೆ ಬಾಯ್ ಮಾಡಕತ್ತೀವಿ ಅಂದ್ರೆ ಮಂದಿಯಾಗ ಸುಮ್ಮನೆ ನಾವು ಮರ್ಯಾದೆ ಕಳ್ಕೊಂಡು ಆಕತಿ. ಅದಕ್ಕೆ ಇದು ನಿಮ್ಮ ಕಡೆ ಬಂದವ್ರದ್ದು, ನಿಮ್ಮ ಕಡೆ ಮಂದಿನೂ ಬಂದಾರ. ಅವರಿಗೆ ನಮಗೆ ಅಮಾಸಿ ಭಿಕ್ಷಕ ಅಂತ ಗೊತ್ತಾದ್ರೆ ನಿಮ್ಮ ಕಡೆ ಮಂದಿ ಎಲ್ಲ ಏನು ತಿಳ್ಕೊತಾರೆ?
ಅವಾಗ ಅವ್ರಿದ್ರೆ ನಿಮ್ಮ ಮರ್ಯಾದೆ ಹೋಗಂಗಿಲ್ಲ. ಅದಕ್ಕೆ ಇನ್ನೂ ಯಾರಿಗೆ ಸುದ್ದಿ ಆಗಿಲ್ಲ. ಇಲ್ಲಿ ಇದನ್ನ ಮಾತಾಡಿ ಜಗಳ ಮಾಡೋದು ಉಪಯೋಗ ಇಲ್ಲ. ಒಂದು ಸ್ವಲ್ಪ ಸಮಾಧಾನ ಆಗಿರ್ರಿ. ಊಟ ಮಾಡಕತ್ತಾನಲ್ಲಿ ಅಮಾಸಿ, ಊಟ ಮುಗಿಲಿ. ಅಲ್ಲಿ ನಮ್ದು ಇದು ಕ್ವಾಣೆ ಐತಲ್ಲ, ಈ ಕ್ವಾಣೆಗೆ ಹೋಗಿ ಮಾತಾಡೋಣಂತ, ಇಲ್ಲ ನಮ್ಮ ಮನೆ ಒಳಗರ ಕೂಡಿ ಮಾತಾಡೋಣಂತ. ನೀವು ಸ್ವಲ್ಪ ಸಮಾಧಾನ ಆಗಿರ್ರಿ. ಸಮಾಧಾನ ಗಿಮಾಧಾನ ಏನು ಇಲ್ಲ ಏನ್ರಿ. ಅವ ಭಿಕ್ಷೆ ಬೇಡುದು ಕರೆ ಹೌದಿಲ್ರಿ? ಹ್ಞೂನ್ರಿ, ಹೆಸರು ಹೇಳ್ಬೇಕು ರೀ. ನಮ್ಮ ಮಗಳು ಕರ್ಕೊರಿ. ಇಂಥ ಒಂದ್ ಜೊತೆಗೆ ನನ್ನ ಮಗಳು ಬಾಳೆ ಮಾಡೋದು ನಂಗೆ ಬೇಕಾಗಿಲ್ಲ. ಹೋಗಿ ಎಲ್ಲೇ ಇನ್ನೊಬ್ರ ಮನ್ಯಾಗ ನನ್ನ ಮಗಳು ಭಿಕ್ಷೆ ಬೇಡಕ್ ನಿಂತ್ರೆ ಮಾಡೋದು. ಕರ್ಕೊರಿ ಹೋಗೋಣ. ಅಲ್ಲ ಅಕ್ಕರ ಸ್ವಲ್ಪ ತಡ್ರಿ. ಶಾಂತ, ಸುಮ್ಮನೆ ನಿಂತಿಯಲ್ಲ, ಹೋಗಿ ಹೇಳಿ ನೀನಾರ ಒಟ್ಟು. ಏನ್ ಹೇಳ್ಬೇಕ್ರಿ? ಏನಂತ ಹೇಳಿ? ಪುಣ್ಯಕ್ಕೆ ಅವ್ರು ನಮಗೇನು ಅಂದಿಲ್ಲ, ಅದನ್ನ ತಿಳ್ಕೊರಿ ನೀವು. ಈ ಬಡ್ಯಾಕ್ ಕೇಳೇನೇ ಇಲ್ಲ. ನಾನು ಸತ್ಯ ಎಲ್ಲ ಬಾಯ್ ಬಿಟ್ಟು ಕೇಳಿಯೋ ಏನ್ ಹಿಂಗ ಮುಚ್ಚು ಮರಿ ಮಾಡ್ಕೊಂತ ಅಡ್ಯಾಡಿಯೋ ಅಂತ ಕೇಳಿದೆ. ಎಲ್ಲ ಹೇಳೇನಕ್ಕ ಅಂದ. ಆಗ್ಲಿ ಸುಮ್ನಿರು. ಯಾವತ್ತು ಸತ್ಯಕ್ಕ ಸಾವಿಲ್ಲ, ಸುಳ್ಳಿಗೆ ಸುಖ ಇಲ್ಲ ಅನ್ನೋದು ಗೊತ್ತಾಗ್ಲಿ. ಹಂಗಂತೇಳಿ ಬಿಟ್ಬಿಟ್ರ ಶಾಂತ, ಏನ ಆಗೈತಿ ಅದನ್ನ ಬೆಳೆಸ್ಕೊಂತ ಹೋಗದ. ಈಗ ಏನ್ ಮಾಡ್ಬೇಕು ನಾನು? ಬೆಳ್ಳಿ ಸಾಮಾನ್ ಬೇಕಂತ ಅಲ್ಲ, ಬೆಳ್ಳಿ ಸಾಮಾನ್ ಅಂದ್ರೆ ಏನು ಹುಡುಗ ಕೊಡ್ತಾರಂತ, ಹುಡುಗಿ ಕೊಡ್ಬೇಕಂತ ವಿಚಿತ್ರಾತಪ್ಪ ಇವ್ರದ್ದು. ಶಾಂತ, ಮೊದ್ಲು ಹೇಳಿಲ್ಲ, ಮೊದ್ಲು ಅವ್ರನ್ನ ತಡಿಯನ ಅಲ್ಲಿ ಕೊಣ್ಯಾಗ ನಿಂದ್ರಿಸ್ಕೊಂಡು ಮಾತಾಡೋಣ ಅಂತ ಅಷ್ಟ್ರು ಸೇರಿ ನಡಿ. ಏನಪ್ಪ ನಮ್ಮ ಮಾತು ಕೇಳ್ತಾರಂತ ನನಗಂತೂ ಅನಿಸ್ವಲ್ತು. ಸಿಟ್ನಾಗ ಅದಾರ ಅವ್ರ ತಂದೆ ತಾಯಿ. ಇದೇನ್ಲೇ ಗಿರ್ಜಿ? ಅದೇ ಅನ್ಕೊಂಡೆ ನಾನು, ಇವಂಗೂ ಕನ್ಯೆ ಕೊಟ್ಟಾರಲ್ಲಪ್ಪ ಅಂತೇಳಿ. ಇವ್ರಿಗೆ ಗೊತ್ತೇ ಇಲ್ಲ ಅಂತ ಆ ವಿಚಾರ. ಇದು ಎಲ್ಲಿಗೆ ಹೋಗಿ ಮುಟ್ಕೊಂತತೆ ಯಾರಿಗೆ ಗೊತ್ತ?